ಚಿತ್ರದುರ್ಗ ಎಸ್ಪಿ ಕಚೇರಿಯ ಮುಂಭಾಗ ಪ್ರೀತಿಸಿ ಮದುವೆಯಾಗಿದ್ದ ಯುವ ಜೋಡಿ ರಕ್ಷಣೆ ಕೋರಿ ಮನವಿ ಮಾಡಿದ್ದಾರೆ. ಹಿರಿಯೂರು ತಾಲೂಕಿನ ಬುರ್ಜಿನಕೊಪ್ಪ ಗ್ರಾಮದ ಭಾವನಾ ಮತ್ತು ಚೇತನ್ ಒಂದೇ ಗ್ರಾಮದವರಾದ ಚೇತನ್ ಮತ್ತು ಭಾವನಾ ಒಂದೇ ಸಮುದಾಯದವರು ಕೂಡ ಕಳೆದ 2 ವರ್ಷಗಳಿಂದ ಪ್ರೀತಿಸಿ ಪೋಷಕರ ವಿರೋಧದ ಮಧ್ಯೆಯೂ ಕಳೆದ 1 ವಾರದ ಹಿಂದೆ ಮದುವೆಯಾಗಿದ್ದಾರೆ. ಸದ್ಯ ಮದುವೆಗೆ ಭಾವನಾ ಕುಟುಂಬಸ್ಥರಿಂದ ಸಾಕಷ್ಟು ವಿರೋಧವಿದೆ. ಹಾಗಾಗಿ ನಮಗೆ ಜೀವನ ಮಾಡಲು ಸೂಕ್ತ ರಕ್ಷಣೆ ಕೊಡಿ ಎಂದು ಎಸ್ಪಿ ರಂಜಿತ್ ಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ. ಇನ್ನು ಭಾವನಾ ಚೇತನ್ ವಿವಾಹ ವಿರೋಧಕ್ಕೆ ಕಾರಣ ಕೂಡ ಇದೆ. ಚೇತನ್ ಓದಿಕೊಂಡಿರೋದು ITI ಮಾತ್ರ. ಆದರೆ ಭಾವನಾ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ನಲ್ಲಿ 2ನೇ ವರ್ಷ ಓದುತ್ತಿದ್ದಾರೆ. ITI ಓದಿದ್ರು ಚೇತನ್ 4 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡಿದ್ದು ಸದ್ಯ ಗ್ರಾಮದಲ್ಲಿ ತನ್ನ 2 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡಿದ್ದಾನೆ. ಮನೆಯ ಕಡೆಯಿಂದ ಅಷ್ಟೇನು ಶ್ರೀಮಂತಿಕೆ ಇಲ್ಲ ಎಂಬ ಕಾರಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಸದ್ಯ ಇಬ್ಬರು ಪೋಷಕರ ವಿರೋಧದ ಮಧ್ಯೆ ಮದುವೆಯಾಗಿ ಪೋಷಕರಿಂದ ತಮಗೆ ಜೀವ ಭಯ ಇದೆ ಎಂದು ಪೊಲೀಸ್ ಮೊರೆ ಹೋಗಿದ್ದಾರೆ. ಇನ್ನು ಭಾವನಾ ತನ್ನ ಇಂಜಿನಿಯರಿಂಗ್ ಡಿಗ್ರಿ ಪೂರ್ತಿ ಮಾಡಲಿ, ಉತ್ತಮ ಜೀವನ ಕಟ್ಟಿಕೊಳ್ಳಲಿ ಎನ್ನುವುದು ನಮ್ಮ ಆಶಯ. ನನ್ನ ಹೆಸರು ಭಾವನಾ. ನಮ್ಮೂರು ಬುರ್ಜಿನಕೊಪ್ಪ ಅಂತ, ಹುಬ್ಳಿ ಐಮಂಗ್ಲ ಹುಬ್ಳಿ. ಅಲ್ಲಿ ನಾವಿಬ್ಬರು ಇಷ್ಟಪಟ್ಟು ಓಡೋಗಿ ಮದುವೆ ಆಗಿರೋದು. ಮನೇಲಿ ಪ್ರಪೋಸಲ್ ಇಟ್ಟಿದ್ವಿ. ಬಟ್ ಏನಂದರೆ ಅವರು ಹೊಲದ ಕಾರಣ, ಅವರು ಓದಿಲ್ಲ ಅನ್ನೋ ಕಾರಣ, ಇನ್ಫಾರ್ಮೇಷನ್ ಏನೂ ತಿಳ್ಕೊಂಡಿಲ್ಲಂಗೆ, ಏನು ಓದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ತಿಳ್ಕೊಂಡಿಲ್ಲಂಗೆ ಮನೇಲಿ ಒಪ್ಪಲ್ಲ ಅಂತಂದು, ಒಂದೇ ಊರಿಗೆ ಕೊಡೋಲ್ಲ ಅಂತ ಹೇಳಿ ಒಪ್ಪಲಿಲ್ಲ ನಾವು ಪ್ರಪೋಸಲ್ ಇಟ್ಟರು. ಸೊ ನಾವು ಈ ಥರ ಡಿಸಿಷನ್ ತೊಗೊಂಡಿದ್ದೀವಿ. ಮದುವೆ ಆಗಿ ಮೊನ್ನೆ ಸರ್ ಏನಿಲ್ಲ ಸರ್, ನನ್ನ ಹೆಸರು ಚೇತನ್ ಅಂತೇಳಿ. ಸೊ ನಾನು ಈಗ ಭಾವನಾ ಅನ್ನೋ ಒಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿದ್ದೀನಿ. ಸೊ ಇವಾಗ ಸಾಂಪ್ರದಾಯಿಕವಾಗಿ ಅವರು ಹುಡುಗಿ ಮನೆಯಲ್ಲಿ ಹುಡುಗಿನೇ ಫಸ್ಟ್ ಪ್ರಪೋಸಲ್ ಇಟ್ಟಿದ್ರು. ಈ ಥರ ಪಟ್ಟಿದ್ದೀನಿ, ಸೊ ಮದುವೆ ಮಾಡಿಕೊಡಿ ಅಂತ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವರು ಸ್ವಲ್ಪ ದಿನ ಏನೂ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿಬಿಟ್ಟು, ಸೊ ನೆಕ್ಸ್ಟ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ಒಂದಿನ ಕರೆಸ್ಬಿಟ್ಟು ದುರ್ಗಕ್ಕೆ. ಸೊ ಅವರ ತಂದೆ ತಾಯಿ ಮಾತ್ರ ಸೇರದೆ ಅವರ ಬೇರೆ ಯಾರನ್ನೂ ಕರೆಸ್ಬಿಟ್ಟು, ಅವ್ರಿಗೆ ನನಗೂ ಗೊತ್ತಿಲ್ಲ ಸರ್, ಈಗ ಹೇಳಿದ್ದು, ಕರೆಸ್ಬಿಟ್ಟು ಅವ್ರಿಗೂನಿಗೆ ಬಿಡಲ್ಲ, ಸೊ ಓದಿಸ್ತೀನಿ ಬದಿಸ್ತೀನಿ ಅವನೊಬ್ಬನೇನಾ ಹಾಗೆ ಹೀಗೆ ಅಂತಂದೇಳಿ ಹುಡುಗಿಗೆ ಸ್ವಲ್ಪ ಟಾರ್ಚರ್ ಮಾಡಿದ್ದಾರೆ ಅವತ್ತು. ಆ ಹುಡುಗಿಗೆ ಮತ್ತು ಅವರ ಮಾವಂದರಿಗೆ ಫೋನ್ ಮಾಡಿಸಿ ಅವರ ಚಿಕ್ಕಪ್ಪ ಇದು ಫೋರ್ಸ್ ಮಾಡಿ ಮಾತಾಡ್ಸಿದ್ದಾರೆ ಸರ್, ಇನ್ಮೇಲೆ ಹಾಗೆ ಮಾಡಲ್ಲ ಅದು ಇದು ಅಂತ. ಸೊ ಮತ್ತು ನಾವು ವಿಷ ಕುಡಿದು ಸತ್ತೋಗ್ತೀವಿ ಅಂತ ಎದುರಿಸಿದ್ದಾರೆ. ಸೊ ಅದನ್ನೆಲ್ಲ ಇವಳು ಮತ್ತೆ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಅವತ್ತು ನಂಬಿಕೆ ಕೊಟ್ಟು ಸುಮ್ಮನೆ ಬಂದಿದ್ದಾಳೆ. ನೆಕ್ಸ್ಟ್ ಆಫ್ಟರ್